Hello friends, welcome back to SS Computopia. Ignite your digital mind. ಸೊ ಈ ಸೆಷನ್ ಅಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಟ್ಯಾಲಿನಲ್ಲಿ ಕಂಪ್ನಿ ಕ್ರಿಯೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಕಂಪ್ನಿ ಕ್ರಿಯೇಷನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಟ್ಯಾಲಿ ಅಂದ್ರೆ ಏನು? ಟ್ಯಾಲಿ ಅನ್ನೋದು ಒಂದು ಅಕೌಂಟಿಂಗ್ ಸಾಫ್ಟ್ವೇರ್. ಇವಾಗಿರುವಂತ ವರ್ಡ್ ಅಲ್ಲಿ ಫಾಸ್ಟೆಸ್ಟ್ ಆಗಿ ಮತ್ತೆ ಪವರ್ಫುಲ್ ಟೂಲು ಯಾವ್ದಪ್ಪ ಅಂದ್ರೆ ಟ್ಯಾಲಿ. ಏನಕ್ಕೆ ಅಂದ್ರೆ ಇವಾಗ ನಮ್ಮ ಅಕೌಂಟ್ ನ ಮ್ಯಾನೇಜ್ ಮಾಡೋದಕ್ಕೆ ಯೂಸ್ ಮಾಡುವಂತ ಸಾಫ್ಟ್ವೇರ್. ಎಷ್ಟೊಂದು ಸಾಫ್ಟ್ವೇರ್ಸ್ ಇದೆ, ಅದರಲ್ಲಿ ಟ್ಯಾಲಿ ಕೂಡ ಒಂದು. ಓಕೆ, ಸೊ ಇದರಲ್ಲಿ ನನಗೆ ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಕೊಡುತ್ತೆ. ಬಿಸ್ನೆಸ್ ಮತ್ತೆ ಇನ್ವೆಂಟ್ರಿ ಅಕೌಂಟ್ಸ್ ನನಗೆ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಇನ್ವೆಂಟ್ ಮಾಡಿದವ್ರು ಬಂದ್ಬಿಟ್ಟು ಭರತ್ ಗೋಯಿಂಕಾ ಅಂದ್ಬಿಟ್ಟು 1986 ಅಂತ ಹೇಳ್ತೀವಿ. ಸೊ ಮುಂಚೆ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ, ಇವಾಗ ನನ್ನ ಫೈನಾನ್ಷಿಯಲ್ ಲೆಡ್ಜರ್ಸ್ ಅಥವಾ ಅಕೌಂಟ್ ಮೇಂಟೈನ್ ಮಾಡ್ಬೇಕಂದ್ರೆ ಎಲ್ಲ ಪ್ರತಿಯೊಂದನ್ನು ಮ್ಯಾನ್ಯುಯಲ್ ಅಲ್ಲಿ ಮಾಡ್ತಾ ಇದ್ವಿ. ಸೊ ಇವಾಗ ನಾನು ಏನಾದ್ರು ಟ್ಯಾಕ್ಸ್ ಪೇ ಮಾಡ್ಬೇಕು ಅಂದ್ರೆ, ಸೊ ನನ್ನ ಅಕೌಂಟ್ ಏನಿದೆ, ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಟ್ಯಾಕ್ಸ್ ಪೇ ಮಾಡ್ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬಾ ವರ್ಷಗಳು ತಗೊಂತಾ ಇತ್ತು. ಸೊ ಅದರಿಂದ ಏನ್ ಮಾಡಿದ್ರಪ್ಪ ಅಂದ್ರೆ, ಇವಾಗ SS ಗೋಯಿಂಕಾ ಅಂತ ಒಬ್ರಿದ್ರು. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಸೊ ಇದಕ್ಕೆ ಒಂದು ಸಾಫ್ಟ್ವೇರ್ ನಾವು ಯಾಕೆ ತಯಾರು ಮಾಡಬಾರ್ದು, ಸೊ ನನಗೆ ಅಕೌಂಟಿಂಗ್ ಸೊಲ್ಯೂಷನ್ ಈಸಿ ಯಾಕೆ ಆಗ್ಬಾರ್ದು ಅಂದ್ಬಿಟ್ಟು ಅವರು ಸ್ವಲ್ಪ ಯೋಚನೆ ಮಾಡಿದ್ರು. ಸೊ ಈ ಯೋಚನೆನ ಅವರು ಅವ್ರ ಮಗನಿಗೆ ಹೇಳಿದ್ರು. ಯಾರಪ್ಪ ಅಂದ್ರೆ ಭರತ್ ಗೋಯಿಂಕಾ ಅಂದ್ಬಿಟ್ಟು. ಸೊ ಅವರು ಇಂಜಿನಿಯರ್ ಆಗಿದ್ರಿಂದ ಅವ್ರಿಗೆ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನ ಡೆವಲಪ್ ಮಾಡೋದಕ್ಕೆ ಹೇಳಿದ್ರು. ಸೊ ಭರತ್ ಗೋಯಿಂಕಾನ್ ಅವರು ಸೊ ಒಂದು ಸಾಫ್ಟ್ವೇರ್ ನ ತಯಾರು ಮಾಡಿದ್ರು. ಅದರಲ್ಲಿ ಎಲ್ಲಾ ಅಕೌಂಟಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನು ಹ್ಯಾಂಡಲ್ ಮಾಡ್ಬೇಕು, ಆ ತರದ್ದು. ಸೊ ಕೆಲವು ತಿಂಗಳುಗಳು ತಗೊಂಡು ಭರತ್ ಗೋಯಿಂಕಾ ಅವರು ಸೊ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಿದ್ರು. ಆ ಸಾಫ್ಟ್ವೇರ್ ತುಂಬಾ ಯೂಸರ್ ಫ್ರೆಂಡ್ಲಿ. ಅದು ಯಾವ್ದಪ್ಪ ಅಂದ್ರೆ ಟ್ಯಾಲಿ. ಸೊ ಟ್ಯಾಲಿನಲ್ಲಿ ಡಿಫರೆಂಟ್ ವರ್ಷನ್ಸ್ ಇದೆ, ಲೈಕ್ ಟ್ಯಾಲಿ 4.5, ಟ್ಯಾಲಿ 5.4, ಟ್ಯಾಲಿ ಇ 6.3, ಟ್ಯಾಲಿ 7.2, ಟ್ಯಾಲಿ 8.1, ಟ್ಯಾಲಿ 9.0, ಟ್ಯಾಲಿ ERP9, ಟ್ಯಾಲಿ ಪ್ರೈಮ್. ಸೊ ಈ ರೀತಿ ನನಗೆ ಡಿಫರೆಂಟ್ ವರ್ಷನ್ಸ್ ಆಫ್ ಟ್ಯಾಲಿ ಇದೆ. ಓಕೆ, ಸೊ ಬಟ್ ಅವ್ರ ಲಕ್ಕಿ ನಂಬರ್ 9. ಸೊ ಅದರಿಂದ ಅವ್ರದ್ದು ಯಾವ ವರ್ಷನ್ ನೀವು ತಗೊಳ್ಳಿ 4+5 ಟೋಟಲ್ ನನಗೆ 9 ಬರುತ್ತೆ. 5.5 ಅಲ್ಲಿ 4+5 ಅಂದ್ರೆ 9. ಸೊ ಈ ರೀತಿ ಒಂದು ಸ್ಮಾಲ್ ಟ್ರಿಕ್ ನ ಯೂಸ್ ಮಾಡ್ಕೊಂಡು ನೀವು ವರ್ಷನ್ಸ್ ನ ಜ್ಞಾಪಕ ಇಟ್ಕೋಬಹುದು. ಓಕೆ, ಸೊ ಟ್ಯಾಲಿ ನನಗೆ ಅಕೌಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ಮೇಂಟೈನ್ ಮಾಡೋದಕ್ಕೆ ಜಾಸ್ತಿ ಅಂದ್ರೆ ಒಂದ್ ಕಂಪ್ನಿದು ಅಥವಾ ಒಂದಕ್ಕಿಂತ ಜಾಸ್ತಿ ಕಂಪ್ನಿದು ಹೆಲ್ಪ್ ಮಾಡುತ್ತೆ. ಸೊ ನಾನು ಟ್ಯಾಲಿನಲ್ಲಿ ಎಷ್ಟು ಕಂಪ್ನಿ ಕ್ರಿಯೇಟ್ ಮಾಡ್ಬೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ 99,999 ಅಂದ್ರೆ 99,999 ಅಷ್ಟು ಕಂಪ್ನೀಸ್ ನ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇದು ನೀವು ವ್ಯಾಟ್, TDS, ಸರ್ವಿ ಟ್ಯಾಕ್ಸ್ ಈ ತರ ಎಂಟ್ರೀಸ್ ಕೂಡ ಹಾಕೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ನನಗೆ ಇದ್ರಲ್ಲಿ ಮಲ್ಟಿ ಕರೆನ್ಸಿ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಫ್ಯೂಚರ್ಸ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಬುಕ್ ಕೀಪಿಂಗ್, ಸಿಂಗಲ್ ಎಂಟ್ರಿ ಅಥವಾ ಡಬಲ್ ಎಂಟ್ರಿ ಮೆಥಡ್ ಅಥವಾ ಲೆಡ್ಜರ್ಸ್ ಇದನ್ನೆಲ್ಲ ಕೊಟ್ಟು ನೀವು ಮೇಂಟೈನ್ ಮಾಡಬಹುದು. ನಿಮ್ಗೆ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆ. ಮತ್ತೆ ನೀವು ಮೇಲ್ ಮಾಡಬಹುದು ನಿಮ್ಮ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ನ ಅಥವಾ ಸ್ಟೇಟ್ಮೆಂಟ್ಸ್ ನ ಕೂಡ. ಓಕೆ, ಸೊ ಇನ್ವೆಂಟ್ರಿ ಕಂಟ್ರೋಲ್ ತುಂಬಾ ಫ್ಲೆಕ್ಸಿಬಲ್ ಆಗಿದೆ ಟ್ಯಾಲಿನಲ್ಲಿ. ಸೊ ಅದಕ್ಕೆ ಆದಷ್ಟು ತುಂಬಾ ಜನ ಟ್ಯಾಲಿನ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಕಾನ್ಸಂಟ್ರೇಟ್ ಮಾಡೋಣಪ್ಪ ಅಂದ್ರೆ ಟ್ಯಾಲಿನಲ್ಲಿ ಕಂಪ್ನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, the first and foremost thing to do when we start accounting with Tally is to know how to create a company in Tally ERP9. If you are operating multiple businesses, you can create several companies in Tally ERP9 software at a single cost. So first ನಮಗೆ ಅಕೌಂಟಿಂಗ್ ಅಲ್ಲಿ ನಾನು ಟ್ಯಾಲಿನಲ್ಲಿ ಅಕೌಂಟಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇವಾಗ ನನಗೆ ಒಂದಕ್ಕಿಂತ ಜಾಸ್ತಿ ಬಿಸ್ನೆಸ್ ನಾನು ನಡೆಸ್ತಾ ಇದ್ದೀನಿ ಅಂದ್ರೆ ಸೊ ನಾನು ಅಷ್ಟು ಕಂಪ್ನಿಗಳು ಕೂಡ ಕ್ರಿಯೇಟ್ ಮಾಡ್ಬೋದು. ಅಷ್ಟಕ್ಕೂ ಕೂಡ ಒಂದೇ ದುಡ್ಡಾಗುತ್ತೆ. ಓಕೆ, creating a company means providing the basic information about the company whose accounts are to be maintained in Tally. So company creation ಅಂದ್ರೆ ಏನು? ಸೊ ಇವಾಗ ಯಾರ್ದು ಅಥವಾ ಯಾವ ಕಂಪ್ನಿದು ನಾನು ಅಕೌಂಟ್ ನ ಕ್ರಿಯೇಟ್ ಮಾಡ್ತಿದ್ದೀನಿ, ಆ ಕಂಪ್ನಿ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ನಾನು ಟ್ಯಾಲಿ ಸಾಫ್ಟ್ವೇರ್ ಒಳಗೆ ಫೀಡ್ ಮಾಡ್ತೀನಿ. ಸೊ ಅದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಕಂಪ್ನಿ ಕ್ರಿಯೇಷನ್ ಅಂತ ಹೇಳ್ತೀನಿ. ಓಕೆ, ಹೇಗೆ ಕಂಪ್ನಿ ಕ್ರಿಯೇಟ್ ಮಾಡ್ತೀವಿ? ಸೊ ಬೇಸಿಕಲಿ ಸ್ಟೆಪ್ಸ್ ಇದೆ. ಫಸ್ಟ್ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಟ್ಯಾಲಿ ಸಾಫ್ಟ್ವೇರ್ ನ ಓಪನ್ ಮಾಡ್ತೀವಿ. ಸೊ ಟ್ಯಾಲಿ ಸಾಫ್ಟ್ವೇರ್ ಅಲ್ಲಿ ಕ್ರಿಯೇಟ್ ಕಂಪ್ನಿ ಸ್ಕ್ರೀನ್ ಅಂತ ಕ್ರಿಯೇಟ್ ಕಂಪ್ನಿ ಅನ್ನೋ ಬಟನ್ ನ ಪ್ರೆಸ್ ಮಾಡ್ತೀನಿ. ಎಲ್ಲಿ ಅಂದ್ರೆ ಕಂಪ್ನಿ ಇನ್ಫೋನ್ ಅಲ್ಲಿ. ಓಕೆ, ಸೊ ಅಲ್ಲಿ ಡೀಟೇಲ್ಸ್ ನ ಎಂಟರ್ ಮಾಡ್ತೀನಿ. ಸೊ ಇವಾಗ ನೋಡೋಣ ಹೇಗೆ ಎಂಟ್ರಿ ಮಾಡೋದು ಅಂತ. ಸೊ ನಾನು ಇವಾಗ ಟ್ಯಾಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರೋದು ಟ್ಯಾಲಿ ವರ್ಷನ್ ಬಂದ್ಬಿಟ್ಟು ಟ್ಯಾಲಿ ERP9. ಓಕೆ, ಸೊ ಟ್ಯಾಲಿನ ಕ್ಲಿಕ್ ಮಾಡಿದ ತಕ್ಷಣ ನನ್ಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನನಗೆ ಟ್ಯಾಲಿ ನನಗೆ 2 ಡಿಫರೆಂಟ್ ವರ್ಷನ್ ಅಲ್ಲಿ ಇದೆ, ಆಯ್ತಾ. ಸೊ ಇದು ಆಕ್ಚುಲ್ ಆಗಿ ದುಡ್ಡು ಕೊಟ್ಟು ತಗೋಬೇಕು, ಲೈಸೆನ್ಸಬಲ್ ಸಾಫ್ಟ್ವೇರ್. ಸೊ ಅದೇ ರೀತಿ ಇವಾಗ ನಿಮ್ಗೆ ವರ್ಕ್ ಮಾಡ್ಕೊಳ್ಳೋದಕ್ಕೆ, ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ, ಕಲ್ತ್ಕೊಳ್ಳೋದಕ್ಕೋಸ್ಕರ ಅವರು ಫ್ರೀ ಆಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಮಾಡ್ಬೇಕಾದ್ರೆ ವರ್ಕ್ ಇನ್ ಎಜುಕೇಶನಲ್ ಮೋಡ್ ತಗೋಬೇಕು. ಸೊ 2 ಮೋಡ್ ಅಲ್ಲಿ ನಾನು ವರ್ಕ್ ಮಾಡ್ಬೋದು, ಸಿಲ್ವರ್ ಎಡಿಷನ್ ಮೋಡ್ ಮತ್ತೆ ಗೋಲ್ಡ್ ಎಡಿಷನ್ ಮೋಡ್. ಸಿಲ್ವರ್ ಎಡಿಷನ್ ಮೋಡ್ ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ನಾನು ಸಿಂಗಲ್ ಯೂಸರ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀನಿ ಅಂದ್ರೆ ಅವಾಗ ಸಿಲ್ವರ್ ಎಡಿಷನ್ ಮೋಡ್ ಹಾಕೋತೀನಿ. ಸೊ ನನಗೆ ಮಲ್ಟಿಪಲ್ ಯೂಸರ್ ಇದಾರೆ, ನನ್ನ ಸಿಸ್ಟಮ್ ನ ಆಪರೇಟ್ ಮಾಡೋರು ಅಥವಾ ನನ್ನ ಅಕೌಂಟ್ ನ ಆಪರೇಟ್ ಮಾಡೋರು ಅಂದ್ರೆ ಅವಾಗ ಗೋಲ್ಡ್
ಎಡಿಷನ್ ಮೋಡ್ ತಗೋಬೇಕು. ಸೊ ನಾನು ಇವಾಗ ಸಿಲ್ವರ್ ಎಡಿಷನ್ ಮೋಡ್ ನ ತಗೋತಾ ಇದ್ದೀನಿ. ಸೊ ಫಸ್ಟ್ ನನಗೆ ಬರೋ ಅಂತ ಸ್ಕ್ರೀನು ಇದು. ಸೊ ನಾನು ಇವಾಗ ನಾನು ಕಂಪ್ನಿನ ಕ್ರಿಯೇಟ್ ಮಾಡ್ಬೇಕಂದ್ರೆ ಕಂಪ್ನಿ ಇನ್ಫೋ ಅಂತ ಇದೆಯಲ್ಲ ಇದಕ್ಕೆ ಹೋಗ್ಬೇಕು. ಓಕೆ, ಸೊ ಈಗ ನಾನು ಕಂಪ್ನಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಕಂಪ್ನಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಇಲ್ಲಿ ಬರುತ್ತಲ್ಲ ಈ ಕಾಲಮ್ಸ್ ನೆಲ್ಲ ಫಿಲ್ ಮಾಡಿದ್ದೇನೆ ನಾನು. ಕಂಪ್ನಿ ಇಷ್ಟು ಮಾಡಿದ್ರೆ ನನಗೆ ಕಂಪ್ನಿ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಒಂದೊಂದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಡೈರೆಕ್ಟ್ಲಿ ಲಾಸ್ಟ್ ಅಲ್ಲಿ ಮಾಡ್ತೀನಿ. ಇಲ್ಲಿ ನೇಮ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ ಕಂಪ್ನಿದು ಹೆಸರು ಏನು ಅಂತ ಇಲ್ಲಿ ನೀವು ಕೊಡ್ಬೇಕಾಗುತ್ತೆ. ರಶ್ಮಿ ಅಂಡ್ ಕೋ ಅಂತ ಕೊಡ್ತೀನಿ. ಸೊ ನಾನು ಬೇರೆ ಕಂಪ್ನಿ ಇತ್ತು ಅಂದ್ರೆ ಕಂಪ್ನಿ ಹೆಸರು ಕೊಡ್ಬೋದು. ಓಕೆ, ಲೈಕ್ SS ಕಂಪ್ಯೂಟೋಪಿಯಾ, SS ಕಂಪ್ಯೂಟರ್ಸ್ ಈ ರೀತಿ ಕೊಡ್ಬೋದು. ಓಕೆ, ನೆಕ್ಸ್ಟ್ ಒನ್. ಸೊ ಮೇಲಿಂಗ್ ನೀವು ಮೇಲ್ ಮಾಡ್ಬೇಕಾದ್ರೆ ಯಾವ ಅಡ್ರೆಸ್ ಬರ್ಬೇಕು ಅಂತ ಇಲ್ಲಿ ಕೊಡ್ತೀರಾ. ಸೊ ನೀವು ಇಲ್ಲಿ ಅಡ್ರೆಸ್ ಹಾಕ್ತೀವ. ಓಕೆ, ಸೊ ನೀವು ಇದು ಕಂಪ್ನಿ ಮೇಂಟೈನ್ ಮಾಡ್ತಾ ಇದ್ದೀರಲ್ವಾ, ಸೊ ಇಲ್ಲಿ ಕಂಪ್ನಿ ಲಿಸ್ಟ್ ಬರ್ತಿದೆ. ಸೊ ಇದು ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ನಿಮ್ಮ ಬೇಸ್ ಕಂಟ್ರಿ ಯಾವುದು, ನಿಮ್ಮ ಆ ಕಂಟ್ರಿ ಸಿಂಬಲ್ ಏನು ಅಂತ ನೀವು ಚೂಸ್ ಮಾಡ್ಬೋದು. ಅಂದ್ರೆ ನೀವು ಯಾವ ಕಂಟ್ರಿದು ನಿಮ್ಮ ಆಫೀಸ್ ಯಾವ ಕಂಟ್ರಿನಲ್ಲಿ ಇದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಓಕೆ, ಸೊ ನನ್ನ ಕಂಪ್ನಿ ಇರೋದು ಇಂಡಿಯಾ. ಸೊ ಸ್ಟೇಟ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಪಿನ್ ಕೋಡ್ ಕೇಳ್ತಾ ಇದೆ, ಟೆಲಿಫೋನ್ ಕೇಳ್ತಾ ಇದೆ. ಓಕೆ, ಮೊಬೈಲ್ ನಂಬರ್ ಕೇಳ್ತಿದೆ. ಓಕೆ, ಸೊ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ಸೊ ಬ್ಯಾಕಪ್ ಬೇಕಾ ನಿಮ್ಮ ಅಕೌಂಟ್ಗೆ ಅಂತ ಕೇಳುತ್ತೆ. ಬೇಕಂದ್ರೆ ಎಸ್ ಕೊಡ್ಬೋದು, ಬೇಡ ಅಂದ್ರೆ ನೋ ಕೊಡ್ಬೋದು. ಸೊ ಬೇಸ್ ನೆಕ್ಸ್ಟ್ ಕರೆನ್ಸಿ ಸಿಂಬಲ್, ನಿಮ್ಗೆ ಕರೆನ್ಸಿ ಸಿಂಬಲ್ ಇಂಡಿಯಾಗೆ ಯಾವ್ದು ರುಪೀಸ್. ಸೊ ಇದನ್ನ ಹಾಕ್ಬೋದು. ಸೊ ಇಲ್ಲಿ ಎರಡ್ ತರ ಅಕೌಂಟ್ಸ್ ನಾನು ಮೇಂಟೈನ್ ಮಾಡ್ಬೋದು, ಅಕೌಂಟ್ ಓನ್ಲಿ ಮತ್ತೆ ಅಕೌಂಟ್ ವಿತ್ ಇನ್ವೆಂಟ್ರಿ. ಸೊ ನೀವು ಜಸ್ಟ್ ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ಮಾಡ್ಬೇಕಂದ್ರೆ ಅಕೌಂಟ್ಸ್ ಓನ್ಲಿ ಹಾಕೊಳ್ಳಿ. ಸೊ ನೀವು ಸ್ಟಾಕ್ಸ್ ಎಲ್ಲ ಎಷ್ಟಿದೆ ಅಷ್ಟೆಲ್ಲ ಅದೆಲ್ಲ ಡೀಟೇಲ್ಸ್ ಎಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಅಕೌಂಟ್ಸ್ ವಿತ್ ಇನ್ವೆಂಟ್ರಿ ಹಾಕೊಳ್ಳಿ. ಸೊ ನಾನಿಲ್ಲಿ ಅಕೌಂಟ್ಸ್ ವಿತ್ ಓನ್ಲಿ ಮಾತ್ರ ಹಾಕೊಂತಾ ಇದ್ದೀನಿ. ಓಕೆ, ಸೊ ಫೈನಾನ್ಷಿಯಲ್ ಇಯರ್ ಫ್ರಮ್ ಅಂತ ಹೇಳುತ್ತೆ. ಸೊ ನನಗೆ ಟ್ಯಾಲಿನಲ್ಲಿ ಈಗ ನಾನು ವರ್ಕ್ ಮಾಡ್ತಿದ್ದೀನಿ ಅಲ್ವಾ, ಇದರಲ್ಲಿ ನನಗೆ ಫೈನಾನ್ಷಿಯಲ್ ಇಯರ್ ಯೂಶಲಿ 1st ಏಪ್ರಿಲ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಜನವರಿ 1st ಇಂದ ಯೂಸ್ ಮಾಡ್ತಾರೆ. ಸೊ ನನಗೆ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ನೀವು ಇಲ್ಲಿ ಹಾಕಬಹುದು. ನೆಕ್ಸ್ಟ್ ಬುಕ್ ಬಿಗಿನಿಂಗ್ ಫ್ರಮ್ ಅಂತ ಹೇಳ್ತಾರೆ. ಸೊ ಬುಕ್ಸ್ ಅಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಜರ್ನಲ್ ಬುಕ್ಸ್ ಬರುತ್ತೀವಲ್ಲ, ನಾವು ಡೇ ಬುಕ್ ಅದೆಲ್ಲ ಬರಿತೀವಲ್ವಾ, ಲೆಜರ್ ಎಲ್ಲ ಮೇಂಟೈನ್ ಮಾಡ್ತೀವಲ್ವಾ, ಅದು ಲೈಕ್ ನಾವು ಒಂದು ಡೇಟ್ ವೈಸ್ ಮಾಡ್ತಾ ಹೋಗ್ತೀವಿ. ಆ ಬುಕ್ ಯಾವ ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಕೆಲವರು ಫೈನಾನ್ಷಿಯಲ್ ಇಯರ್ ನ 1st ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಬುಕ್ಸ್ ನ 1st ಜಾನ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೆ ಫೈನಾನ್ಷಿಯಲ್ ಇಯರ್ ಬೇರೆ ಇರ್ಬೋದು ಮತ್ತೆ ಬುಕ್ಸ್ ಬಿಗಿನಿಂಗ್ ಕೂಡ ಬೇರೆ ಇರ್ಬೋದು. ಯೂಶಲಿ ನಾವು ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಯೂಶಲಿ ಎರಡು ಒಂದೇ ತಗೋತೀವಿ, ಬಟ್ ಬೇರೆ ಕೂಡ ತಗೋಬಹುದು. ಓಕೆ, ಸೊ ಇಲ್ಲಿ ಯಾವ ಇಯರ್ಗೆ ಬೇಕು ಅದನ್ನ ಫೈನಾನ್ಷಿಯಲ್ ಇಯರ್ ಮತ್ತೆ ಬುಕ್ಸ್ ಬಿಗಿನಿಂಗ್ ಫ್ರಮ್ ತಗೊಳ್ಳಿ. ನಾನು 1423 ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ಟ್ಯಾಲಿ ವಾಲ್ಟ್ ಪಾಸ್ವರ್ಡ್. ಸೊ ನಿಮ್ ಅಕೌಂಟಿಗೆ ನೀವೇನಾದ್ರು ಪಾಸ್ವರ್ಡ್ ಕೊಡ್ಬೇಕು ಅಂದ್ರೆ ಅವಾಗ ನೀವು ಇಲ್ಲಿ ಟ್ಯಾಲಿ ವಾಲ್ಟ್ ಪಾಸ್ವರ್ಡ್ ಅಲ್ಲಿ ಎಂಟರ್ ಮಾಡ್ಬೋದು ನಿಮ್ಮ ಪಾಸ್ವರ್ಡ್ ನ. ಸೆಕ್ಯೂರಿಟಿ ಕಂಟ್ರೋಲ್ಸ್. ಸೊ ಸೆಕ್ಯೂರಿಟಿ ಕಂಟ್ರೋಲ್ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನನ್ಗೆ ಒಂದು ಅಕೌಂಟ್ ಇದೆ. ಸೊ ನನ್ನ ಅಕೌಂಟ್ ನ ತುಂಬಾ ಜನ ಮ್ಯಾನೇಜ್ ಮಾಡ್ತಿರ್ತಾರೆ ಅನ್ಕೊಳ್ಳಿ, ಲೈಕ್ ಕೆಲವು ಎಂಪ್ಲಾಯೀಸ್ ಸ್ಟಾಫ್ಸ್ ಆಯ್ತಾ, ಒಬ್ರೊಬ್ರಿಗೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಕೆಲವರು ವೋಚರ್ ಎಂಟ್ರಿ ಆಗೋದು, ಕೆಲವರು ಲೆಜರ್ ಕ್ರಿಯೇಟ್ ಮಾಡೋದು, ಸೊ ಕೆಲವರು ರೆಸಿಪ್ಟ್ ಬುಕ್ ನ ಮೇಂಟೈನ್ ಮಾಡೋದು, ಈ ರೀತಿ ಒಬ್ರೊಬ್ರಿಗೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀನಿ ಅಂತ ಅನ್ಕೊಳ್ಳಿ. ಸೊ ಸೆಕ್ಯೂರಿಟಿ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಇವಾಗ ನನಗೆ ಒಂದಕ್ಕಿಂತ ಜಾಸ್ತಿ ಜನ ನನ್ನ ಅಕೌಂಟ್ ನ ಮೇಂಟೈನ್ ಮಾಡ್ತಾರೆ ಅಂದ್ರೆ ಸೊ ಯಾರಿಗೆ ಏನ್ ಆರ್ಡರ್ ಮಾಡೋದಕ್ಕೆ ಪರ್ಮಿಷನ್ ಇದೆ, ಯಾರಿಗೆ ಪ್ರಿಂಟ್ ತಕೊಳ್ಳೋದಕ್ಕಿದೆ, ಯಾರಿಗೆ ಕ್ರಿಯೇಟ್ ಮಾಡೋದಕ್ಕೆ ಪರ್ಮಿಷನ್ ಇದೆ, ಯಾರಿಗೆ ಆರ್ಡರ್ ಮಾಡೋದಕ್ಕೆ ಪರ್ಮಿಷನ್ ಇದೆ, ಯಾರಿಗೆ ಬರೀ ಡಿಸ್ಪ್ಲೇ ಮಾಡೋದಕ್ಕೆ ಪರ್ಮಿಷನ್ ಇದೆ, ಈ ರೀತಿ ನಾವು ಸೆಟ್ ಮಾಡ್ಕೋಬಹುದು. ಸೊ ನಮ್ಗೆ ಒಂದು ಅಡ್ಮಿನಿಸ್ಟ್ರೇಟರ್ ನೇಮ್ ಮತ್ತೆ ಪಾಸ್ವರ್ಡ್ ಬರುತ್ತೆ. ಸೊ ಅದ್ ಮಾಡಿದ್ಮೇಲೆ ನಾವು ನನ್ನ ಅಕೌಂಟ್ ನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದು ಬೇಸ್ ಕರೆನ್ಸಿ ಸಿಂಬಲ್ ಯಾವ್ದು ಬೇಕು, ಕರೆನ್ಸಿ ಸಿಂಬಲ್ ರುಪೀಸ್ ಸಿಂಬಲ್ ಇಲ್ಲಿ ತೋರಿಸ್ತಿದೆ. ದುಡ್ಡು ಯಾವ ಫಾರ್ಮ್ಯಾಟ್ ಅಲ್ಲಿ ಬರ್ಬೇಕು ಅಂತ ಅಂದ್ರೆ ಫಾರ್ಮಲ್ ನೇಮ್ ಏನಂತ ಹೇಳ್ತಿದ್ವಿ ಕರೆನ್ಸಿಗೆ ಅಂತ ಇಲ್ಲಿ ಹಾಕ್ತಿದೀವಿ. ಬೇಸ್ ಕರೆನ್ಸಿ ಸಿಂಬಲ್ ಬಂದ್ಬಿಟ್ಟು ರುಪೀಸ್, ಫಾರ್ಮಲ್ ನೇಮ್. ಸೊ ಇದಕ್ಕೆ ಹೆಸರು ಏನಂತ ಹೇಳ್ತೀವಿ ಅಂದ್ರೆ INR ಅಂತ ಹೇಳ್ತೀವಿ. ನಾವು ಟ್ರಾನ್ಸಾಕ್ಷನ್ ಯಾವ್ದ್ರಲ್ಲಿ ಹೇಳ್ತೀವಿ INR ಅಂದ್ರೆ ಇಂಡಿಯನ್ ರುಪೀಸ್ ಅಂತ. ಸೊ ನಿಮ್ಗೆ ಎಷ್ಟು ಡೆಸಿಮಲ್ ಪ್ಲೇಸಸ್ ಬೇಕು ಅಂತ ಇಲ್ಲಿ ಕೊಟ್ಕೋಬಹುದು. ಇವಾಗ ನನಗೆ ಪ್ರತಿ ಟ್ರಾನ್ಸಾಕ್ಷನ್ಗೂ ರುಪೀಸ್ ಅಂತ ಸಿಂಬಲ್ ಏನಾದ್ರು ಬೇಕಂದ್ರೆ ಇಲ್ಲಿ ಎಸ್ ಅಂತ ಕೊಟ್ಕೋಬಹುದು. ಮಿಲಿಯನ್ಸ್ ಅಲ್ಲಿ ಅಮೌಂಟ್ಸ್ ತೋರಿಸ್ಬೇಕಂತ ಕೇಳುತ್ತೆ. ಮಿಲಿಯನ್ ಲೆಕ್ಕದಲ್ಲಿ ಬೇಕಾದ್ರೆ ಇವಾಗ ನಿಮ್ ಕಂಪ್ನಿ ಇಂಟರ್ನ್ಯಾಷನಲ್ ಕಂಪ್ನಿ ಆಗಿತ್ತು ಅಂದ್ರೆ ಅವಾಗ ನೀವು ಮಿಲಿಯನ್ಸ್ ಅಲ್ಲಿ ಎಸ್ ಕೊಡ್ಬೋದು. ಓಕೆ, ಸೊ ಅಮೌಂಟ್ ಮತ್ತೆ ಸಿಂಬಲ್ ಮಧ್ಯೆ ಸ್ಪೇಸ್ ಬೇಕಂತ ಕೇಳುತ್ತೆ, ಎಸ್ ಅಥವಾ ನಿಮ್ಗೆ ಹೇಗೆ ಬೇಕು ಹಾಗೆ ಕೊಟ್ಕೋಬಹುದು. ಆಯ್ತಾ, ಸೊ ಇವಾಗ ಡೆಸಿಮಲ್ ಪ್ಲೇಸಸ್ ಬೇಕಾ ನಿಮ್ಗೆ ವರ್ಡ್ಸ್ ನಲ್ಲಿ ಪ್ರಿಂಟ್ ಮಾಡ್ಬೇಕಾದ್ರೆ ಅಂತ ಕೇಳುತ್ತೆ. ಅಂದ್ರೆ ಎಷ್ಟು ಡೆಸಿಮಲ್ ಪ್ಲೇಸಸ್ ಬೇಕು ಅಂತ ಇಲ್ಲಿ ಎಷ್ಟು ಬೇಕು ಅಷ್ಟನ್ನು ಕೊಡ್ಬೋದು. ಸೊ ಕ್ಲಿಕ್ ಮಾಡಿದ್ಮೇಲೆ ಅಕ್ಸೆಪ್ಟ್ ಅಂತ ವಿಂಡೋ ಬರುತ್ತೆ. ಸೊ ಇಲ್ಲಿ ನಾನು ಎಸ್ ಅಂತ ಕೊಟ್ರೆ ನನ್ನ ಕಂಪ್ನಿ ಕ್ರಿಯೇಟ್ ಆಯ್ತು. ಸೊ ಇಲ್ಲಿ ನನ್ನ ಕಂಪ್ನಿ ಕ್ರಿಯೇಟ್ ಆಯ್ತಲ್ಲ, ಸೊ ಕರೆಂಟ್ ಫೈನಾನ್ಷಿಯಲ್ ಪೀರಿಯಡ್ ಎಲ್ಲಿಂದ ಎಲ್ಲಿಗೆ
ಸ್ಟಾರ್ಟ್ ಆಗಿದೆ ಅಂತ ನನಗೆ ತೋರಿಸುತ್ತೆ. ಲೈಕ್ 1/4/2022 ಟು 31/3/2023. ಓಕೆ, ಸೊ ಇಲ್ಲಿ ಯಾವ್ದು ಬೋಲ್ಡ್ ಅಲ್ಲಿ ಆಗಿದೆಯಲ್ಲ ಅದು ನನ್ನ ಕಂಪ್ನಿ ಸೆಲೆಕ್ಟ್ ಆಗಿರುವಂತದ್ದು. ಓಕೆ, ಸೊ ಈಗ ನನ್ನ ಕಂಪ್ನಿ ಸೆಲೆಕ್ಟ್ ಆಗಿದೆಯಲ್ಲ ಅದು ಕ್ಲೋಸ್ ಆಗ್ಬೇಕಂದ್ರೆ ಇಲ್ಲಿ ಶಟ್ ಕಂಪ್ನಿ ಅಂತ ಕೊಡ್ತೀನಿ. ಯಾವ ಕಂಪ್ನಿ ಕ್ಲೋಸ್ ಆಗ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ಗೆ ಇವಾಗ ಕಂಪ್ನಿ ಕ್ಲೋಸ್ ಆಯ್ತು. ಓಕೆ, ಸೊ ಇಲ್ಲಿ ಖಾಲಿ ಬಂತು ಅಂದ್ರೆ ಏನರ್ಥ ಅಂದ್ರೆ ಯಾವ ಕಂಪ್ನಿನೂ ಓಪನ್ ಆಗಿಲ್ಲ ಅಂತ. ಸೊ ನನ್ನ ಟ್ರಾನ್ಸಾಕ್ಷನ್ ನಾನು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು ಯಾವ್ದಾದ್ರು ಫಸ್ಟ್ ಕಂಪ್ನಿ ಸೆಲೆಕ್ಟ್ ಆಗಿರ್ಬೇಕು. ಕಂಪ್ನಿ ಹೇಗೆ ಸೆಲೆಕ್ಟ್ ಮಾಡ್ತೀವಪ್ಪ ಅಂದ್ರೆ ಕಂಪ್ನಿ ಇನ್ಫೋ ಬರುತ್ತಲ್ವಾ, ಇದ್ರಲ್ಲಿ ನಾನು ಸೆಲೆಕ್ಟ್ ಕಂಪ್ನಿ ಅಂತ ಕೊಡ್ತೀನಿ. ಸೊ ಯಾವ ಕಂಪ್ನಿ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೊಟ್ರೆ ನನಗೆ ಈ ರೀತಿ ಬೋಲ್ಡ್ ಅಲ್ಲಿ ಬರುತ್ತೆ. ಇವಾಗ ನನ್ನ ಟ್ರಾನ್ಸಾಕ್ಷನ್ ಆಗ್ತೀನಿ. ಓಕೆ, ಸೊ ಇದಿಷ್ಟು ಟ್ಯಾಲಿನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡುವಂತ ರೀತಿ. ಸೊ ಎಕ್ಸಿಟ್ ಆಗ್ಬೇಕಂದ್ರೆ ಟ್ಯಾಲಿಯಿಂದ ಇಲ್ಲಿ ಕ್ವಿಟ್ ಅಂತ ಇದೆಯಲ್ಲ ಇದನ್ನ ಕೊಡ್ತೀನಿ. ಕ್ವಿಟ್ ಎಸ್ ಆರ್ ನೋ ಅಂತ ಕೇಳುತ್ತೆ. ವೈ ಅಂದ್ರೆ ಎಸ್ ಆಗುತ್ತೆ, ಸೊ ಕ್ಲೋಸ್ ಆಗುತ್ತೆ. ಈ ರೀತಿ ಟ್ಯಾಲಿನಲ್ಲಿ ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಸೊ ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಅದರಿಂದ ನೀವು ಏನಾದ್ರು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಅಲ್ಲಿ. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮೀ rashmimahesh@gmail.com. ನನ್ನ ಯೂಟ್ಯೂಬ್ ಪೇಜ್ ಹ್ಯಾಂಡಲ್ www.youtube.com/@rashmimahesh. ಓಕೆ, ಸೊ ಕಲಿಯೋದನ್ನ ಯಾವತ್ತೂ ನಿಲ್ಲಿಸಬೇಡಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬೈ ಫ್ರಮ್ ರಶ್ಮಿ.